20 ಲಕ್ಷ ಕಮ್ಮಿ ಕೊಡಲ್ಲ. ಇವತ್ ಇದೇನೆ 20 ಲಕ್ಷ ಕಮ್ಮಿ ಕೊಡಲ್ಲ. ಏನೆಲ್ಲಾಗಿದೆ ಸರ್ ಇದಕ್ಕೆ? ಇದು ಈ ಕಡೆ ಬಿದ್ದಿದೆ. ಈ ಕಡೆ ಬಿದ್ದಿದೆ. ನೋಡ್ತಾ ಇರುವಂತದ್ದು ಮರವೆ ನಾರಾಯಣಪ್ಪನವರ ಒಂದು ರಾಸುಗಳು ಕಟ್ಟಿರ್ತಕ್ಕಂಥ ಒಂದು ಗೊಂತೆ. ಸೊ ಬಂದ ತಕ್ಷಣವೇ ನಿಮ್ಮೆಲ್ಲರ ಅನ್ನದಾತರು ಅಂದ್ರೆ ಬೆಂಗಳೂರಿನ ನಿರ್ಮಾತೃ ಶ್ರೀ ಕೆಂಪೇಗೌಡರು ನಮ್ಮನ್ನ ಸ್ವಾಗತ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಮರವೆ ನಾರಾಯಣಪ್ಪನವರ ಒಂದು ಗೊಂತೆ. ಸೊ ಇಲ್ಲಿ ಹಲವಾರು ಹಳ್ಳಿಕಾರ ರಾಸುಗಳನ್ನ ಕಟ್ಟಿದ್ದಾರೆ. ಎಲ್ಲವೂ ಸಹ ದೊಡ್ಡ ಎತ್ತುಗಳು. ಸೊ ಮರವೆ ನಾರಾಯಣಪ್ಪ ಅವ್ರಿಗೆ ಘಾಟಿ ಜಾತ್ರೆ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಮೊದಲಿಂದಲೂ ಸಹ ಇವರು ಈ ಒಂದು ಜಾತ್ರೆಗೆ ತಮ್ಮದೇ ರೀತಿಯಲ್ಲಿ ಹಲವಾರು ಸಾರ್ವಜನಿಕರನ್ನ ಅವರು ಆಕರ್ಷಣೆ ಮಾಡ್ತಾರೆ. ನಾನು ಸಹ ಹಲವಾರು ವರ್ಷಗಳಿಂದ ಮರವೆ ನಾರಾಯಣಪ್ಪರನ್ನ ಮಾತಾಡಿಸ್ತಾ ಬಂದಿದ್ದೀನಿ. ಈ ವರ್ಷವೂ ಸಹ ಅತ್ಯಂತ ಉತ್ಸಾಹದಿಂದ ಘಾಟಿ ದನಗಳ ಜಾತ್ರೆಯನ್ನ ಮಾಡ್ತಾ ಇದ್ದಾರೆ. ಸೊ ಒಳಗಡೆ ಹೋಗೋಣ, ಇನ್ನೂ ಎಷ್ಟು ರಾಸುಗಳನ್ನ ಕಟ್ಟಿದ್ದಾರೆ ಎಲ್ಲವನ್ನು ಕೂಡ ನೋಡೋಣ. ಚಪ್ಪರದ ಮತ್ತೊಂದು ಬದಿಯಲ್ಲೂ ಸಹ ದೊಡ್ಡ ಎತ್ತುಗಳನ್ನ ನೀವು ಕಾಣಬಹುದು. ಎಲ್ಲವೂ ಸಹ ಒಂದಕ್ಕಿಂತ ಒಂದು ತುಂಬಾ ಸುಂದರವಾದಂಥ ರಾಸುಗಳು. ಸೊ ಸಾರ್ವಜನಿಕರು ಸಹ ಅತ್ಯಂತ ಉತ್ಸಾಹದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಾಸುಗಳನ್ನ ನೋಡ್ತಾ ಇದ್ದಾರೆ. ಘಾಟಿಯಲ್ಲಿ ಮರವೆ ನಾರಾಯಣಪ್ಪನವರ ಒಂದು ಎತ್ತುಗಳನ್ನ ನೋಡಲು ಜನ ಸಮೂಹವೇ ನೆರೆದಿದೆ ಅಂತ ಹೇಳ್ಬೋದು. ಇಲ್ಲಿಯೂ ಸಹ ಹಲವಾರು ರಾಸುಗಳನ್ನ ಕಟ್ಟಿದ್ದಾರೆ. ಎಲ್ಲದ್ರ ಬಗ್ಗೆ ಮಾತಾಡಿಸ್ತೀನಿ. ಸೊ ಮಾತಾಡ್ಸೋಕ್ಕಿಂತ ಮುಂಚೆ ಎಷ್ಟು ರಾಸುಗಳನ್ನ ಕಟ್ಟಿದ್ದಾರೆ ಅಂತ ನೋಡ್ಕೊಬಿಡೋಣ. ಜಾತ್ರೆಯ 3ನೇ ದಿನ ಅಂದರೆ 13ನೇ ತಾರೀಕು ಇವರ ಒಂದು ಗೊಂತೆಗೆ ನಾನು ಬಂದಿದ್ದೀನಿ, ಅಂದರೆ ಶನಿವಾರ. ಸೊ 3ನೇ ದಿನ ಆದರೂ ಸಹ ರೈತರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಕೂಡ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಕೆಂಪಣ್ಣ ಅಂತ. ಕೆಂಪಣ್ಣ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ವಿಜಯಪುರದಿಂದ, ದೇವನಹಳ್ಳಿ ತಾಲೂಕು. ಈಗ ಘಾಟಿ ಜಾತ್ರೆಗೆ ಬಂದಿದ್ದೀರಾ, ಏನ್ ಅನ್ಸ್ತದೆ? ಏನೋ ಮಾಡ್ತಾ ಇದೀರಿ ಅವತ್ತಿಂದ. ತಂದೆ ನಮ್ ತಾತ, ನಾವು ಏನೋ ಮಾಡ್ಕೊಂಡ್ ಹೋಗ್ತಾ ಇದೀರಿ. ಈಗ ಏನ್ ಅನ್ಸ್ತದೆ ಜಾತ್ರೆ ಸೌಲಭ್ಯ ಎಲ್ಲ? ಚೆನ್ನಾಗಿ ಮಾಡಿದ್ದಾರೆ. ಯಾವ ಸತಿ ಇಲ್ಲ, ಇದಕ್ಕಿಂತ ಕ್ಲೀನಿಂಗು, ಗಾಡಿ ಇದು ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನೀರಿನ ವ್ಯವಸ್ಥೆ ಯಾವ್ದೇನ್ ತೊಂದ್ರೆ ಇಲ್ಲ. ಎಲ್ಲ ಮಾಡಿದ್ದಾರೆ. ನೀವೆಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡ್ ಬಂದಿದ್ರ? ನಾವು 10 ಜೊತೆ ಕಟ್ಟಿದ್ದೀವಿ. 10 ಜೊತೆ ಏನಾದ್ರು ಮಾರಾಟ ಆಯ್ತಾ? 1 ಜೊತೆ ಕೊಟ್ಟಿದ್ದೇನೆ. 1 ಜೊತೆ ಎಷ್ಟು ಕೊಟ್ರಿ? 6.5 ಲಕ್ಷ ಕೊಟ್ಟಿದ್ದೆ. ಈಗ ನಿಮ್ಮ ಒಂದು ಗೊಂತೆನಲ್ಲಿ ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟು? ಇವು 20 ಲಕ್ಷ ಕಮ್ಮಿ ಕೊಡಲ್ಲ. ಇದೇನೆ 20 ಲಕ್ಷ ಕಮ್ಮಿ ಕೊಡಲ್ಲ. ಏನೆಲ್ಲಾಗಿದೆ ಸರ್ ಇದಕ್ಕೆ? ಇದು ಈ ಕಡೆ ಬಿದ್ದಿದೆ. ಈ ಕಡೆ ಬಿದ್ದಿದೆ. ಏನಾದ್ರು ದುಡಿಮೆ ಎಲ್ಲ ಮಾಡಿಸಿದ್ರ ಇದ್ರಲ್ಲಿ? ಇದು ಮಾಡಿದಾವೆ, ಆದ್ರೆ ಈಗೇನೋ ಸದ್ಯಕ್ಕಿಲ್ಲ. ಇಲ್ಲ. ಈಗ ಜಾತ್ರೆ ಅನ್ಬಿಟ್ಟು ಎಷ್ಟು ದಿನಗಳಿಂದ ನೀವು ತಯಾರಿ ಮಾಡ್ತಾ ಇದ್ದೀರಾ? ನಾವು ಇದು 3 ತಿಂಗಳಿಂದ ಬೆಣ್ಣೆ ಇದು ಹಾಲು ಪಾಲು ಕೊಟ್ಟು ತಯಾರಿ ಮಾಡಿದ್ದೀರಿ. ಅದು ಜೊತೆ ಬಿಡ್ತಾ ಇದ್ರ ಪಕ್ಕದಿತ್ತು, ಅದು ಲೋಡ್ ಇದಾಗಿದ್ರಕ ಅದ್ ತಂದಾಗ್ದೆ. ಅದ್ ಇನ್ನ ಒಂದ್ ಸ್ವಲ್ಪ ಲೋಡ್ ಆಗ್ಬೇಕು. ಇನ್ನ 1 ತಿಂಗಳು ತಿನ್ಬೇಕು. ನಮ್ಮ ಹತ್ರ ಇನ್ನ 1 ತಿಂಗಳು ಚೆನ್ನಾಗಿ 1 ತಿಂಗಳು ತಿಂದ್ರೆ ಇದ್ರ ಲೋಡ್ ಬರ್ತೈತೆ. ಇದ್ರ ಲೋಡ್ ಬರುತ್ತೆ. ಈಗ 20 ಲ್ಯಾಕ್ಸ್ ಹೇಳ್ತಾ ಇದೀರಲ್ವಾ? ಕಮ್ಮಿ ಕೊಡಲ್ಲ. ಈಗ ಬಂದ್ ಕೇಳಿದ್ರ ಯಾರನ್ನ ಬಂದ್ ಕೇಳಿದ್ರೆ ನಮ್ ಕೊಡಕ್ ಇಷ್ಟ ಇಲ್ಲ. ಅತಿ ಬೇಕಾದವ್ರು ಬಂದು ಸ್ನೇಹಿತರು ಬಂದು ಹಿಡಿತಾರೆ. ಆಗೇನು ಮಾಡಕ, ಅವಾಗೇನು ಮಾಡಕ, ಕೊಡ್ಲೇಬೇಕು. ಈಗ ಇದಕ್ಕೆ ಹಾಲು ಮೊಟ್ಟೆ ಎಲ್ಲ ಆಗ್ತದೆ? ಎಲ್ಲ ಕೊಡ್ತಾ. ಎಷ್ಟು ಲೀಟರ್ ಹಾಲು ಕೊಡ್ತೀರಾ ಸರ್? ಇವಾಗ ದೊಡ್ಡ ಎತ್ತಲ್ಲ, 3 ಲೀಟರ್ ಹಾಲು ಕೊಡ್ಬೇಕು. ಮೊಟ್ಟೆ 300 ಕೆಜಿ ಬೆಣ್ಣೆ, 300 ಗ್ರಾಮ್ ಬೆಣ್ಣೆ, 300 ಗ್ರಾಮ್ ಬೆಣ್ಣೆ ಪರ್ ಡೇ. 5 ಮೊಟ್ಟೆ ಕೊಡ್ತೀವಿ. 5 ಮೊಟ್ಟೆ ಕೊಡ್ತೀರಾ? ಅದ್ ಬಿಟ್ರೆ ಮಾಮೂಲಿ ಹುಲ್ಲು, ಫುಡ್, ಹಿಂಡಿ, ಬೂಸ ಇದು. ಆಮೇಲೆ ಸ್ವಲ್ಪ ಪಪ್ಪಾಯಿ 5 ಕೆಜಿ ಕೊಡ್ಬೇಕು. ಇವಾಗ 5 ಕೆಜಿ ಪಪ್ಪಾಯಿ ಪರಂಗಿ ದೊಡ್ಡ ಎತ್ತಲ್ಲ, ಕೊಡ್ಬೇಕು. ಸರಿ ಸರ್, ಈಗ ಇದಕ್ಕೆ ಏನಾದ್ರು ಎಕ್ಸರ್ಸೈಸ್ ಅಂತ ಏನಾದ್ರು ಮಾಡಿಸ್ತೀರಾ? ಮಾಡ್ತೀರಿ. ಬೆಳಗ್ಗೆ ವಾಕಿಂಗ್ ಬಿಡ್ತೀರಿ. ವಾಕಿಂಗ್ ಒಂದು 2-3 ಕಿಲೋಮೀಟರ್ ವಾಕಿಂಗ್ ಹೋಗ್ಬಿಟ್ಟು. ಗಾಡಿ ಏನಾದ್ರು ಸಿಂಪಲ್ ಆಗಿ? ಸಿಂಪಲ್ ಆಗಿ ಗಾಡಿ ಇದೆ, ಗಾಡಿ ಕಟ್ಟಿ ಹೊಡಿತಾರೆ. ಏನಾದ್ರು ಸ್ವಿಮ್ಮಿಂಗ್ ಏನಾದ್ರು ಮಾಡಿಸ್ತೀರಾ? ಇಲ್ಲ ಸ್ವಿಮ್ಮಿಂಗ್ ಮಾಡಲ್ಲ, ಗಾಡಿ ಮಾಡಿ. ಇದೀಗ 20 ಲಕ್ಷ ಅಂತ ಹೇಳ್ತೇವೆ. ಇದು ಬಿಟ್ರೆ ನೆಕ್ಸ್ಟ್ ಯಾವ್ದಿದೆ ಸರ್ ಹೈಯೆಸ್ಟ್ ರೇಟ್ ಅಂದ್ರೆ? ಹೈಯೆಸ್ಟ್ ರೇಟ್ ಅಂದ್ರೆ ಇವು 15 ಲಕ್ಷ. ಹೌದಾ? ಬನ್ನಿ ಹೋಗೋಣ ಅಲ್ಲಿಗೆ. ಇವು 15 ಲಕ್ಷ. ಈಗ 4 ಕಲ್ಲಕ್ಕೆ ಬಿದ್ದಿದ್ದಾವೆ. ಉದ್ದಾಪನ್ನ ಇಷ್ಟ ಎತ್ತರದಲ್ಲಿ 4 ಕಲ್ಲಲ್ಲಿ ಯಾವ ಇರಕ್ ಸಾಧ್ಯನೇ ಇಲ್ಲ.
ಆ ತರ ಇದು. ಆಮೇಲೆ ಶಿಸ್ತು, ಕೈ ಕಾಲು ಬಾರಿ ಶಿಸ್ತು, ಹಲ್ಲಿನ ಪಾಟಲ್ಲಿ ತಡೆದಿದ್ದಾವೆ. ಮುಂದೆ ಅವಕ್ಕಿಂತ ಹೆಚ್ಚು ಎತ್ತು ಇವಾಗ್ತವೆ, ಎತ್ತರ ಗಾತ್ರ ಎಲ್ಲ ಗಾತ್ರ ಎಲ್ಲ ಬರ್ತವೆ. ಬಾರಿ ಗಟ್ಟಿ ಎತ್ತು. ಈಗ ಇದ್ರಲ್ಲಿ ಏನಾದ್ರು ಮುಂದೆ ಹಿಂದೆ ಕೆಲಸ ಮಾಡಿಸಿದ್ರ? ಮಾಡಿದ್ವಿ, ಕೆಲಸ ಮಾಡಿದ್ವಿ, ಕೆಲಸ ಎಲ್ಲ ಮಾಡಿದ್ವಿ. ಈಗ ಸದ್ಯಕ್ಕೆ ಇದಕ್ಕೂ ಸೇಮ್ ವಾಕಿಂಗ್ ಅಷ್ಟೇ? ವಾಕಿಂಗ್. ಇದಕ್ಕೆ ಎಷ್ಟು ಮೊಟ್ಟೆ, ಎಷ್ಟು ಲೀಟರ್ ಹಾಲು ಕೊಡ್ತೀರಾ? ಇದ್ರಿಗೆ 2 ಲೀಟರ್ ಹಾಲು ಕೊಡ್ತೀರಿ. ಚಿಕ್ಕ ವಯಸ್ಸಲ್ಲ, ಒಂದ್ 2 kg ಪಪ್ಪಾಯಿ, ಒಂದ್ 2 ಮೊಟ್ಟೆ ಕೊಡ್ತೀವಿ. 2 ಮೊಟ್ಟೆ. 15 ಲಕ್ಷದ ಕಡಿಮೆ ಇಲ್ಲ. ಈಗ ಇದನ್ನ ಯಾರಾದ್ರೂ ಬಂದು ಕೇಳಿದ್ರೆ ಸರ್? ಇದು ಕೇಳ್ತಾರೆ ಅಂದ್ರೆ ಒಂದ್ 5-6 ಜನ ಇದಾರೆ. ನಮ್ಗೂ ಕೊಡಕ್ ಇಷ್ಟ ಇಲ್ಲ. ಇನ್ನೊಂದ್ ಜಾತ್ರೆ ಇದೆ ಸಪ್ಲಮ, ಅದ್ ಮುಗಿಸ್ಕೊಂಡು ಏನೋ ಮಾಡೋಣ. ಅದ್ ಮುಗಿಸ್ಕೊಂಡು ಕೊಡುವಂತ ಪ್ಲಾನ್ ಏನಾದ್ರು? ಓಕೆ ಸರ್, ತಮ್ಮ ಫೋನ್ ನಂಬರ್ ಹೇಳ್ತೀರಾ? ಫೋನ್ ನಂಬರ್ ನಮ್ಮ ಮಗ ಕೊಡ್ತಾನೆ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ತಮ್ಮ ಹೆಸರು? ಆದರ್ಶ ಅಂತ ಅಣ್ಣ. ಆದರ್ಶ ಅವ್ರು ಎಲ್ಲಿಂದ ಬರ್ತಾ ಇದ್ರ? ನಾವು ವಿಜಯಪುರದಿಂದ. ವಿಜಯಪುರದಿಂದ. ಹೌದು. ಏನ್ ಅನ್ಸದೆ ಜಾತ್ರೆ? ಜಾತ್ರೆ ಚೆನ್ನಾಗಿದೆ ಅಣ್ಣ. ಜಾತ್ರೆ ಚೆನ್ನಾಗಿದೆ. ಹೋದ ವರ್ಷಕ್ಕಿಂತ ಜಾಸ್ತಿ ಜನ ಸೇರಿದಾವೆ. ಜಾಸ್ತಿ ಜನ ಸೇರಿದ. ಹೌದು. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಅರ್ಧಕ್ಕರ್ಧ ರೇಟ್ ಹೆಚ್ಚಿಬಿಟ್ಟಿದೆ. 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 ರೇಟ್ ಹೆಚ್ಚಾಗ್ಲಿಕ್ಕೆ ರೀಸನ್ ಏನಿದ್ರು? ದನ ಸಿಕ್ಕಿಲ್ಲ. ದನ ಸಿಕ್ಕಿಲ್ಲ. ದನ ಒಳ್ಳೆ ಪದಾರ್ಥ ಇಲ್ದಿದ್ದಾಗ ರೇಟ್ ಎಕ್ಕೆ ಆಗುತ್ತೆ. ರೇಟ್ ಜಾಸ್ತಿ ಆಗುತ್ತೆ. ಹೌದೌದು, ಜಾಸ್ತಿ. ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡ್ ಬಂದಿದ್ರಿ? ನಾವು ಸುಮಾರು 10 ಜೊತೆ ತಂದಿದ್ದೀವಿ. 10 ಜೊತೆ ಕರ್ಕೊಂಡ್ ಬಂದಿದ್ದೀವಿ. ಹೌದು. ಈಗ ನಿಮ್ಮ ತಂದೆಯವರು 20 lakhs ಮತ್ತೆ 15 ಲಕ್ಷದ್ದು ಹೌದೌದು ಹೇಳಿದ್ರು. ಹೌದು. ಇನ್ ಮಿಕ್ಕದನ್ನ ನಂಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ಆಯ್ತಾ. ಈಗ ಇದು ಏನೆಲ್ಲ ಆಗಿದೆ ಸರ್ ಇದಕ್ಕೆ? ಅಣ್ಣ ಇದು ಅಲ್ಲಿಲ್ಲ ಅಣ್ಣ. ಅಲ್ಲಿಲ್ಲ, ಹಾಲಲ್ಲ. ಹಾಲಲ್ಲ. ಏನ್ ರೇಟ್ ಹೇಳ್ತಾ ಇದ್ರಿ? ಅಣ್ಣ ಇವು 3.5 ಲಕ್ಷ. 3.5 ಲಕ್ಷ. ಹೌದು. ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ನೀವು? ಫೈನಲ್ ಅಂದ್ರೆ ಒಂದು 3,20,000 ಬಂದ್ರೆ ಬಿಡ್ತೀವಿ. ಈಗ ಇದಕ್ಕೆ ಏನ್ ನಾವು ಕೋಟ್ ಮಾಡ್ತಾ ಇಲ್ಲ, ನಾವೇನಾಗಿದೆ ಅದೇ ರೇಟೇ ನಾವು. ಈಗ 3.5 ಲಕ್ಷ ಹೇಳ್ತಾ ಇದ್ದೀರಾ? ಹೌದು. ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀರಾ ಸಾಕು ಅಂತವ್ರಿಗೆ? ಹೌದು. ಈಗ ಇದಕ್ಕೆ ಏನೇನ್ ಮೇವ್ ಹಾಕ್ತಾ ಇದ್ದೀರಾ? ನಾವು ಹುಲ್ ಬಂದು ನೆಲ್ಲುಲ್ ಬೆಳಗ್ಗೆ ಹಾಕ್ತಿವಿ, ನೈಟ್ ಟೈಮ್ ರಾಗಿ ಹುಲ್ ಹಾಕ್ತಿವಿ. ಓಕೆ. ಮನೆ ಹತ್ರ ಇದ್ದಿದ್ರೆ ಬೆಣ್ಣೆ ಪಪ್ಪಾಯ ಇವೆಲ್ಲ ಕೊಡ್ತಾ ಇದ್ವಿ. ಹಾಲು ಎಲ್ಲ ಇಲ್ಲೆಲ್ಲ ಕೊಡಕ್ ಆಗಲ್ಲ. ಬೆಣ್ಣೆ ಪಪ್ಪಾಯ ಎಲ್ಲ ಏನಿದ್ರು ತಿಂಡಿ ಬೆಲೆನೆ ಮಾಡ್ಬೇಕು. ಈಗ ಪಪ್ಪಾಯ ಅಂದ್ರೆ ಎಷ್ಟು ಕೆಜಿ ಕೊಡ್ಬೋದು ಇವಕ್ಕೆ? ಅಣ್ಣ ಈ ಚಿಕ್ಕವ್ಗೆಲ್ಲ 2 kg ಕೊಡ್ಬೇಕು. 1 kg 2 kg. ಆ ಮುಂದೆ ಇದಾವಲ್ಲ ಆ ದೊಡ್ಡವ್ಗೆಲ್ಲ 4 kg 5 kg ಕೊಡ್ಲೇಬೇಕನ್ನ. ಓಕೆ, ಬನ್ನಿ ಹಾಗೆ ಪಕ್ಕದಲ್ಲಿ. ಇದಕ್ಕೇನೆಲ್ಲ ಆಗಿದೆ ಅಣ್ಣ? ಈಗ 2 ಬಿದ್ದಿದೆ. 2 ಬಿದ್ದಿದೆ. ಹೌದು. ಇದಕ್ಕೆ ಏನ್ ರೇಟ್ ಕೋಟ್ ಮಾಡ್ತಾ ಇದ್ದೀರಾ? ಅಣ್ಣ ಇವು 5 ಲಕ್ಷ. 5 ಲಕ್ಷ. ಹೌದು. ಕಡಿಮೆ ಅಂದ್ರೆ ಹೆಚ್ಚು ಕಡಿಮೆನಾ? ಹೆಚ್ಚು ಕಡಿಮೆ ಒಂದು 50,000 ಹೆಚ್ಚು ಕಡಿಮೆ ಕೊಡ್ಬೇಕು. ಇದ್ರಲ್ಲಿ ಏನಾದ್ರು ಕೆಲಸ ಏನಾದ್ರು ಮಾಡ್ಸಿದ್ದೀರಾ? ಅಣ್ಣ ಇಲ್ಲ, ಎಲ್ಲ ಶೋಕಿ. ಎಲ್ಲ ಶೋಕಿ. ಹೌದು. ಈಗ ನಿಮ್ಮ ಹತ್ರ ಬಂದು ಕೇಳ್ತಾ ಇದ್ರಲ್ಲ? ಹೌದು. ಎಷ್ಟು ಕೇಳಿರ್ಬೋದು ಸರ್ ಇದನ್ನ? ಅಣ್ಣ ಇಲ್ಲ, ನಾವು ಬಂದಿದ್ದೇನೆ ನೈಟ್ 10-10:30 ಬರ್ತಾ ಇದಾರೆಲ್ಲ. ಕ್ರೌಡ್ ಜಾಸ್ತಿ ಇದೆಯಲ್ಲ. ಓಕೆ. ಬರ್ತಾರೆ, ಕೇಳ್ತಾರೆ, ಹೋಗ್ತಾರೆ. ಓಕೆ. ಇದಕ್ಕೂ ಇವತ್ತು ನಡೆಯಲ್ಲ ಅಣ್ಣ. ನಾಳೆ ನಾಡುದು. ನಾಳೆ ಬಜಾರ್. ನಾಳೆ ಮೇಲೆನೆ. ಓಕೆ. ಮೆರವಣಿಗೆ ಮುಗಿದ್ಮೇಲೆ. ಮೆರವಣಿಗೆ ಮುಗಿದ್ಮೇಲೆ ನೀವು ಏನಿದ್ರು ಮಾತುಕತೆ. ಈಗ ಇದಕ್ಕೂ ಸೇಮ್ ಫುಡ್ ಪಪ್ಪಾಯ ಎಲ್ಲ ಸೇಮ್ ಅಣ್ಣ. ನಮ್ಮ ಚಪ್ಪರದಲ್ಲಿ ಏನಿದೆ ಎಲ್ಲ ಎತ್ಕು ಯಾವ ದೊಡ್ಡ ಎತ್ಗೆ ಯಾವ ಕೊಡ್ತೀರೋ ಕರುಗಳಿಗೆ ಅದೇ ಕೊಡೋದು. ಆದ್ರೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಇವಕ್ಕೆ ಸ್ವಲ್ಪ ಕಡಿಮೆ ಕೊಡ್ತೀವಿ. ಇದಕ್ಕೆ ಏನಾದ್ರು ಕೆಲಸ ಏನಾದ್ರು ಕಲ್ಸಿಲ್ಲ? ಯಾವ ಇಲ್ಲ. ಯಾವ್ದು ಕೆಲಸ ಇಲ್ಲ. ಇದು ಇವಿನ್ನ ಕರುವಲ್ಲಿ ತಂದಿದ್ದು ಇನ್ನ ಕಲ್ಸಿಲ್ಲ ಅಣ್ಣ. ಇನ್ನ ಕಲ್ಸಿಲ್ಲ. ಅವೆಲ್ಲ ಕಲ್ತಿದಾವೆ. ಅವೆಲ್ಲ ಬೇರೆದೆಲ್ಲ. ಕರುವಲ್ಲಿ ನಮ್ಮ ಮನೆ ಕೊಟ್ರೆ ಯಾವ ಕಲ್ಸಿ. ಓಕೆ. ಈಗ ಇದು ಏನೆಲ್ಲಾಗಿದೆ ಸರ್ ಇದಕ್ಕೆ? ಇದಕ್ಕೆ ಅಣ್ಣ ಇದಕ್ಕೆ ಏನೆಲ್ಲಾಗಿದೆ ಅಣ್ಣ? ಈಗ ಒಂದು 4 ಅಲ್ಲಲ್ಲಿದೆ, ಒಂದು 2 ಅಲ್ಲಲ್ಲಿದೆ. ಒಂದು 4 ಅಲ್ಲು, ಇನ್ನೊಂದು 2 ಅಲ್ಲ. ಹೌದು. ಏನ್ ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ ಪ್ರೈಸ್? ಅಣ್ಣ 12 ಲಕ್ಷ. 12 ಲಕ್ಷ. ಹೌದು. ಇದು ಏನಾದ್ರು ಗಾಡಿ ಕೆಲಸ ಏನಾದ್ರು ಮಾಡ್ಸಿದ್ರಾ? ಏನು ಯಾವ್ದು ಮಾಡ್ಸಿಲ್ಲ ಕೆಲಸ? ಅಣ್ಣ ಮಾಡಿದವ್. ಒಂದೊಂದು ಮಾಡಿದೆ, ಇನ್ನೊಂದು ಇಲ್ಲ. ಇನ್ನೊಂದು ಮಾಡಿಲ್ಲ. ಹೌದು. ಇದು ಈಗ ರೀಸೆಂಟ್ ಆಗಿ ಕೂಟ ಮಾಡಿರೋದು. ಕೂಟ ಮಾಡಿರೋದು ರೀಸೆಂಟ್ ಆಗಿ. 12 ಹೇಳಿದ್ರಿ ಅಲ್ವಾ? ಹೌದು. ಓಕೆ. ಈಗ ಮುಂದೆ ಇದಕ್ಕೆ ಏನೆಲ್ಲಾಗಿದೆ ಸರ್ ಇದಕ್ಕೆ? ಅಣ್ಣ ಇವು ಸೇಮ್ 2 ಅಲ್ಲು, ಒಂದು 4 ಅಲ್ಲು. 2 ಅಲ್ಲು 4 ಅಲ್ಲು. ಹೌದು. ಇದು 2 ಅಲ್ಲು, ಅದು 4 ಅಲ್ಲು. ಈಗ ಇದಕ್ಕೆ ಏನಾದ್ರು ಕೆಲಸ ಏನಾದ್ರು ಮಾಡ್ಸಿದಿರಾ? ಏನು ಇಲ್ಲ ಅಣ್ಣ, ಏನು ಮಾಡ್ಸಿಲ್ಲ. ಈಗ ನಿಮ್ಮಲ್ಲಿ ಏನಂದ್ರೆ ನಾವು ಮಾಡ್ಸಲ್ಲ. ನಾವು ಫಸ್ಟ್ ನಾವು ತರಕ್ ಮುಂದಿನ ಮನೆ ಇರುತ್ತಲ್ಲ, ಅವ್ರು ಮಾಡ್ಸಿರ್ತಾರೆ. ನಮ್ಮ ಮನೇಲಿ ಯಾವ ಕೆಲಸ ಮಾಡಿ. ಅಂದ್ರೆ ಈಗ ನಿಮ್ಮಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಶೋಕಿ ಅಂತಾನೆ ಹೇಳ್ಬೋದು. ಹೌದೌದು. ಈಗ ಶೋಕಿ ಆದ್ರೂ ಅದಕ್ಕೆ ಒಂದ್ ಸ್ವಲ್ಪ ಆಮೇಲೆ ಇಷ್ಟೆಲ್ಲ ಬಂಡವಾಳ ಹಾಕಿ ಯಾರು ಕೆಲ್ಸಕ್ಕೆ ಕಟ್ಟಲ್ಲ ನಾ. ಬಂಡಿ ಕಟ್ಟಲ್ಲ. ಏನೋ ಶೋಕಿ ಒಂದ್ ಬಂಡಿ ಮಾಡ್ಕೊಂಡು ಅವ್ ಮಾಡ್ಬೋದು. ಎಲ್ಲ ಎತ್ತು ಹೋಗ್ತಾವೆ ಬಂಡಿಗೆ. ಈ ಶೋಕಿ ಬಂಡಿ ನೋಡಿರ್ತಿರಲ್ಲ, ನಿಂತ್ಕೊಂಡು ಹೋಗೋದು. ಆ ಬಂಡಿ ಕೊಟ್ಬಿಟ್ಟು ಸುಮ್ನೆ ವಾಕ್ ಬಿಡ್ತಾರ ಅಷ್ಟೇ. ಇಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡ್ಸಲ್ಲ. ಈಗ ಇದ್ರಲ್ಲಿ ನೀವು ಡೈಲಿ ಎಕ್ಸರ್ಸೈಸ್ ಅಂತ ಏನಾದ್ರು ಮಾಡ್ತೀರಾ? ವಾಕ್ ಎಲ್ಲ? ವಾಕ್ ಡೈಲಿ ಎಷ್ಟು ಕಿಲೋಮೀಟರ್ ಮಾಡಿಸ್ತೀರಾ? ಡೈಲಿ ಒಂದ್ 2-3 ಕಿಲೋಮೀಟರ್ ಮಾಡಿಸ್ತೀವಿ. 2-3 ಕಿಲೋಮೀಟರ್ ಮಾಡಿಸ್ತೀರಾ ಮಿನಿಮಮ್. ಈಗ ಇದು ಎಷ್ಟಲ್ಲಾಗಿದೆ ಸರ್ ಇದಕ್ಕೆ? ಇದಕ್ಕೇನೆಲ್ಲಾಗಿದೆ ಸರ್? ಇದು ಇನ್ನ ಅಲ್ಲಿಲ್ಲ. ಹಾಲಲ್ಲ? ಹೌದು, ಹಾಲಲ್ಲ. ಏನ್ ರೇಟ್ ಹೇಳ್ತಾ ಇದ್ದೀರಾ?
ಅಣ್ಣ 8 ಲಕ್ಷ ಹೇಳ್ತಾ ಇದೀವಿ. 8 ಲಕ್ಷ ಹೇಳ್ತದೆ. ಹೌದು. ಯಾವ್ದೇ ಆಗ್ಲಿ ನಿಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿದ್ರೆ ಆಮೇಲೆ ರೇಟ್ ಹಾ. ಫೈನಲೈಸ್ ಮಾಡ್ತೇವೆ. ಫೈನಲ್. ಇದು ಶೋಕಿ ಎತ್ತುಗಳು. ಹಾ, ಶೋಕಿ ಅಣ್ಣ. ಅದು ಇನ್ನ ಚೆನ್ನಾಗ್ ಕಲರ್ ಇದಾವು. ಹಾ ಈ ಗಾಳಿ ಧೂಳಿಗೆ ಮತ್ಕೊಂಡ್ಬಿಟ್ಟಿದೆ. ನೀವು ದನ ಎಲ್ಲ ನೋಡ್ಬೇಕು ಅಂದ್ರೆ ನಾಳೆ ಬರ್ಬೇಕು. ಹಳೆಲ್ಲ ಮೆರವಣಿಗೆ ಸ್ವಲ್ಪ ಕ್ಲೀನ್ ಗಾಡಿಯಲ್ಲಿ ಬೇರೆ ಬಂದಿರ್ತಾವೆಲ್ಲ ಗಲೀಜಾಗಿರ್ತಾವಲ್ಲ, ಹಾ. ದನ ಕಾಣಿಸಲ್ಲ. ನಾಳೆ ಬಂದ್ರೆ ಇನ್ನ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗಿ ಕಾಣಿಸ್ತಾವ. ಇದು ಹಸು ನಿಮ್ಮ ಮನೆಗೆ ಇಟ್ಕೊಂಡು ಹೌದಣ್ಣ, ನಾವು ಪೂಜೆ ಮಾಡಿ ನಮ್ಮ ಮನೆ ಲಕ್ಷ್ಮೀ ಇದಂಗಿದು. ಹಾ. ನಾವು ಚಪ್ಪರದಲ್ಲಿ ಬರ್ಬೇಕಾದ್ರೆ ಅಲ್ಲಿ ಗಾಡಿಗೆ ಎಕ್ಸ್ಬೇಕಾದ್ರೆ ಫಸ್ಟ್ ಇದಕ್ಕೆ ಪೂಜೆ ಮಾಡಿ ಹಾ. ಇದನ್ನ ಒಳಗಡೆ ಬಿಟ್ಕೊಂಡೆ ನಾವು ಬೇರೆ ಕೆಲಸ ಇದು ಕೊಡುವಂತದ್ದೇನಿಲ್ಲ. ನೀವು ಮನೆಗೆ ಸಾಕೊಂಡು ಮನೇಲಿ ಮನೆಗೆ ಸಾಕೊಂಡಿರಿ. ಇದಕ್ಕೆ ಏನಲ್ಲಾಗಿದೆ? ಅಣ್ಣ ಇದು 4 ಕಲ್ಲು. 4 ಕಲ್ಲ. ಓಕೆ ಸರ್, ಹಾಗೆ ಮುಂದೆ ಪರಿಚಯ ಮಾಡ್ಕೊಡಿ. ಅಣ್ಣ ಇದೇನೆಲ್ಲಾಗಿದೆ? ಅಣ್ಣ ಇವು ಈ ಕಡೆ ಎಲ್ಲ ಈ ಕಡೆ ಒಂದೊಂದು 2 ತಿಂಗಳಿಂದ ಕಡೆ ಬಿದ್ದಿರೋದು ಹೊಸ ಕಡೆ ಇವು. ಹೊಸ ಕಡೆ ಏನ್ ರೇಟ್ ಹೇಳ್ತಾ ಇದ್ದೀರಾ? ಅಣ್ಣ ಇವು 12 ಲಕ್ಷ ಹೇಳ್ತಾ ಇದ್ರು. 12 ಲಕ್ಷ. ಹೌದು. ಇದು ಅಷ್ಟೇ ಕೂತ್ಕೊಂಡು ಮಾತಾಡ್ಬೇಕು. ಹಾ. ಏನಾದ್ರು ಬೇಕು ಅಣ್ಣ? ಇದು ಏನಲ್ಲಾಗಿದೆ ಅಣ್ಣ ಇದಕ್ಕೆ? ಅಣ್ಣ ಇವು ಸೇಮ್ ವಯಸ್ಸು, ಹೊಸ Same. ಕಡೆ. ಹೊಸ ಕಡೆ. ಹೌದು. ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ? ಇವು 10 ಲಕ್ಷ ಅಣ್ಣ. 10 ಲಕ್ಷ. ಅಲ್ಲಿ ಏನಾಗಿದೆ ಇದಕ್ಕೆ? ಅಣ್ಣ ಈ ಕಡೆ ಇವು ಇದು ಕಡೆ 4-5 ವರ್ಷದ ಕಡೆ ಇವು. 4-5 ವರ್ಷದ ಕಡೆ. ಹೌದು. ಇದೇನಾದ್ರು ಕೆಲಸ ಮಾಡಿರೋ ತರ ಇದೆ? ಇದು ಅಣ್ಣ ಇವೆರಡು ಕೆಲಸ ಮಾಡಿದೆ. ಕೆಲಸ ಮಾಡಿದೆ. ಏನ್ ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ? ಅಣ್ಣ ಇವು 8 ಲಕ್ಷ ಹೇಳ್ತೀನಿ. 8 ಲಕ್ಷ ಹೇಳ್ತಿದ್ರು. ಈಗ ಎಲ್ಲ ನಿಮ್ಮ ಒಂದು ಗೊಂತೆಯಲ್ಲಿ ಇರ್ತಕ್ಕಂಥ 10 ಜೊತೆಗಳನ್ನು ಕೂಡ ನಾನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟೆ. ಹೌದು. ಈಗ ನಮ್ಮ ವೀಕ್ಷಕರು ಏನಾದ್ರು ಬಂದು ನಿಮ್ಮನ್ನ ಕೇಳಿದ್ರೆ ಅವ್ರಿಗೆ ಮಾರಾಟ ಮಾಡ್ತೀರಾ? ಹಾ, ಬಂದ್ ಕೇಳಿದ್ರೆ ಕೊಡ್ತೀವಿ. ಯಾವ ಕೊಡಲ್ಲ ಅಂತ ಏನಿಲ್ಲ. Okay. ಯಾವ ಎತ್ ಬಂದ್ ಕೇಳಿದ್ರು ನಮ್ ರೇಟ್ ಬಂದ್ರೆ ನಾವು ಕೊಡ್ತೀವಿ. ಓಕೆ ಸರ್, ತಮ್ಮ ಫೋನ್ ನಂಬರ್ ಹೇಳ್ತೀರಾ? 966 355 2533. ಥ್ಯಾಂಕ್ ಯು. ಓಕೆ.